ಎಲ್ಲ ಆದಮೇಲೆ ಒಂದಿನ ಹೌದು ಸೈಕಲ್ಸ್ ಇಂಡಿಯಾಲಿ ವರ್ಕ್ ಆದರೆ ಬೇರೆ ದೇಶದಲ್ಲಿ ಯಾಕೆ ವರ್ಕ್ ಆಗಬಾರ್ದು? ವರ್ಕ್ ಆಗ್ಬೋದು, ಯಾಕೆ ವರ್ಕ್ ಆಗಬಾರ್ದು? ಅವರು ಮನುಷ್ಯರೇ ತಾನೆ. ಈಗ ನಮಗೆ ದೀಪಾವಳಿ, ಗಣೇಶ ಹಬ್ಬ, ಸಂಕ್ರಾಂತಿ ಇದ್ದಂಗೆ ಅವನಿಗೆ ಕ್ರಿಸ್ಮಸ್ಸು. ಇವಾಗ ಅಮೇರಿಕಾಗೆ ಹೋದರೆ ಕ್ರಿಸ್ಮಸ್ಸು, ಥ್ಯಾಂಕ್ಸ್ ಗಿವಿಂಗ್, ಅಮೇರಿಕನ್ ಇಂಡಿಪೆಂಡೆನ್ಸ್ ಡೇ ಇರುತ್ತೆ. ನೀವು ಅದೇ ಮಿಡ್ಲ್ ಈಸ್ಟ್ಗೆ ಹೋದರೆ ರಂಜಾನು, ಬಕ್ರೀದ್ ಅವ್ರಿಗಿರುತ್ತೆ. ಎವ್ರಿಬಡಿ ಈಸ್ ಇನ್ ದೇರ್ ಓನ್ ಸೈಕಲ್ಸ್, ಎವ್ರಿಬಡಿ ಈಸ್ ಇನ್ ದೇರ್ ಓನ್ ರಿಪೀಟಬಲ್ ಸ್ಟೋರೀಸ್, ದೇರ್ ಓನ್ ಫೆಸ್ಟಿವಲ್ಸ್. ಅವ್ರವ್ರ ಹಬ್ಬ ಅವ್ರದ್ದು, ಅವ್ರವರು ಸೈಕಲ್ ಅವ್ರದ್ದು, ಹೆಸರು ಬೇರೆ ಬೇರೆ. ಹಾಂ, ಅಷ್ಟೇ. ಕಾರಣ ಬೇಕಷ್ಟೇ. ಅಲ್ಟಿಮೇಟ್ಲಿ ಏನಾಗಬೇಕು? ಕನ್ಸಂಪ್ಷನ್ ಆಗಬೇಕು. ಕರೆಕ್ಟ್. ಏನೇ ಆದರೂ ಏನು ಕೊನೆಗೆ ಔಟ್ಕಮ್ ಏನು? ಕನ್ಸಂಪ್ಷನ್ನೇ. ಹಬ್ಬದ ದಿನ ಏನಾಗತ್ತೆ? ಹಣ್ಣು ತೊಗೊಂಡು ಬಾ, ತಿಂಡಿ ತೊಗೊಂಡು ಬಾ, ಸ್ವೀಟ್ ತೊಗೊಂಡು ಬಾ. ವಾಟ್ ಈಸ್ ದ್ಯಾಟ್? ಕನ್ಸಂಪ್ಷನ್. ಈ ಕನ್ಸಂಪ್ಷನ್ ಪ್ರಪಂಚದಾದ್ಯಂತ ಆಗಲೇಬೇಕಲ್ಲ. ಬಟ್ ನಾವು ದೀಪಾವಳಿ, ದಸರಾಗೆ ಮಾಡ್ತೀವಿ, ಅವ್ನು ಬೇರೆ ಹಬ್ಬಕ್ಕೆ ಮಾಡ್ತಾನೆ. ಸೊ ಅದನ್ನು ಅಂದ ತಕ್ಷಣ ವಿ ವೆಂಟ್ ಬ್ಯಾಕ್ ಇನ್ ಟೈಮ್. ಸೊ ದೆನ್ ವಿ ಸ್ಟಾರ್ಟೆಡ್ ಸ್ಟಡಿಂಗ್ ಅಮೆರಿಕನ್ ಮಾರ್ಕೆಟ್ಸ್. S&P 500 ಅಂತ ಅಮೆರಿಕಲ್ಲಿ ಒಂದು ಇಂಡೆಕ್ಸ್ ಇದೆ. ಅಮೆರಿಕಲ್ಲಿರೋ ಟಾಪ್ 500 ಕಂಪ್ನೀಸ್ ಅದೊಂದು ಇಂಡೆಕ್ಸ್. S&P 500ಗೆ ಸೂಪರ್ ಇಂಪೋಸ್ ಮಾಡಿದ್ವಿ ಡೇಟಾನ. ಅಮೇರಿಕಾದ ಲಾಸ್ಟ್ 25 ವರ್ಷ ಅಲ್ಲ, ಅದಕ್ಕೆ ಮತ್ತೆ 10 ವರ್ಷ, 35 ವರ್ಷ ಡೇಟಾ ಸಿಕ್ತು.